ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ವಿಭೀಷಣನು ದೂತನ ವಧೆಯು ನಿಷಿದ್ಧವೆಂದು ಬೇರೆ ಯಾವುದಾದರೂ ಶಿಕ್ಷೆಯನ್ನು ಕೊಡಬಹುದೆಂದು ರಾವಣನಿಗೆ ಸಲಹೆ ಮಾಡಿದುದು ರಾವಣನ ಅನುಮೋದನೆ ಎಂಬ 52ನೆಯ ಅಧ್ಯಾಯಕ್ಕೆ ಸ್ವಾಗತ. ತಸ್ಯ ತದ್ವಚನಂ ಶ್ರುತ್ವಾ ವಾನರಸ್ಯ ಮಹಾತ್ಮನಃ ಅಜ್ಞಾಪಯದ್ವಧಂ ತಸ್ಯ ರಾವಣ ಕ್ರೋಧಮೂರ್ಛಿತಃ. ಹನುಮಂತನು ಹೇಳಿದ ಮಾತುಗಳನ್ನು ಕೇಳಿ ಕೋಪದಿಂದ ಕಿಡಿಕಿಡಿಯಾದ ರಾವಣೇಶ್ವರನು ಹನುಮಂತನ ವಧೆಗೆ ಆಜ್ಞೆ ಮಾಡಿದನು. ಹೀಗೆ ದುರಾತ್ಮನಾದ ರಾವಣನು ಮಾರುತಿಯ ವಧೆಗೆ ಆಜ್ಞೆ ಮಾಡಿದಾಗ ದೂತನಾಗಿ ಬಂದು ವಿಷಯವನ್ನು ತಿಳಿಯಪಡಿಸಿದ ಹನುಮಂತನ ವಧೆಗೆ ಅವನ ತಮ್ಮನಾದ ವಿಭೀಷಣನು ಅನುಮತಿಸಲಿಲ್ಲ. ರಾಕ್ಷಸೇಶ್ವರನಾದ ರಾವಣನು ಕೋಪಗೊಂಡಿರುವುದನ್ನು, ದೂತನ ವಧೆಗೆ ಆಜ್ಞೆ ಮಾಡಿರುವುದನ್ನು ಮನಗಂಡು ಕಾರ್ಯವಿಧಾನದಲ್ಲಿ ನಿಶ್ಚಿತವಾದ ಅಭಿಪ್ರಾಯವುಳ್ಳ ವಿಭೀಷಣನು ಮುಂದೆ ತಾನು ಮಾಡಬೇಕಾಗಿರುವ ಕಾರ್ಯದ ವಿಷಯವಾಗಿ ಚಿಂತಿಸತೊಡಗಿದನು. ವಾಕ್ಯ ವಿಶಾರದನಾಗಿ ಶತ್ರುಗಳನ್ನು ಜಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದ ವಿಭೀಷಣನು ತನ್ನ ಮುಂದಿನ ಕರ್ತವ್ಯವನ್ನು ನಿಶ್ಚಯಿಸಿ ಪೂಜ್ಯನಾದ ಅಗ್ರಜನಿಗೆ ಅತ್ಯಂತ ಹಿತಕರವಾದ ಈ ಮಾತುಗಳನ್ನು ಮೃದುವಾಗಿ ಹೇಳಿದನು. ಕ್ಷಮಸ್ವ ರೋಷಂ ತ್ಯಜ ರಾಕ್ಷಸೇಂದ್ರ, ಪ್ರಸೀದ ಮೇ ವಾಕ್ಯಮಿದಂ ಶೃಣುಷ್ವ, ವಧಂ ನ ಕುರ್ವಂತಿ ಪರಾವರಜ್ಞ ದೂತಸ್ಯ ಸಂತೋ ವಸುಧಾಧಿಪೇಂದ್ರಾಹ. ರಾಜೇಂದ್ರನೇ, ಕೋಪವನ್ನು ದೂರೀಕರಿಸು, ದೂತನನ್ನು ಕ್ಷಮಿಸಿಬಿಡು. ಈ ನನ್ನ ಮಾತನ್ನು ಕೇಳು. ಯುಕ್ತ ವಿಷಯಗಳ ವಿವೇಕವನ್ನು ತಿಳಿದಿರುವ ಸತ್ಪುರುಷರಾದ ರಾಜರು ದೂತನನ್ನು ವಧಿಸುವುದಿಲ್ಲ. ರಾಜಧರ್ಮ ವಿರುದ್ಧಂಚ ಲೋಕವೃತ್ತೇಶ್ಚ ಗರ್ಹಿತಂ ತವಚ ಸದೃಶಂ ವೀರ ಕಪೇರಸ್ಯ ಪ್ರಮಾಪಣಂ. ಮಹಾರಾಜ, ದೂತನಾಗಿ ಬಂದಿರುವ ಈ ಕಪಿಯನ್ನು ವಧಿಸುವುದು ಧರ್ಮಕ್ಕೆ ವಿರುದ್ಧವಾಗಿದೆ, ಲೋಕದ ನಡವಳಿಕೆಗೂ ನಿಂದ್ಯವಾಗಿದೆ ಮತ್ತು ನಿನ್ನ ಘನತೆಗೂ ತಕ್ಕುದಾಗಿಲ್ಲ. ನೀನು ಧರ್ಮಜ್ಞನು, ಕೃತಜ್ಞನು, ರಾಜಧರ್ಮ ವಿಶಾರದನು, ಪ್ರಾಣಿಗಳ ಹಿಂದು ಮುಂದಿನ ಸ್ಥಿತಿಗಳನ್ನು ಅರಿತವನು, ಪರಮಾರ್ಥವನ್ನು ತಿಳಿದವನು. ನಿನ್ನಂತಹ ವಿದ್ವಾಂಸರು ಕೋಪಕ್ಕೆ ಒಳಗಾಗುವುದಾದರೆ ಶಾಸ್ತ್ರಜ್ಞಾನವು ನಿಶ್ಚಯವಾಗಿಯೂ ವ್ಯರ್ಥ ಪ್ರಯಾಸವೇ ಸರಿ. ಆದುದರಿಂದ ಈ ಸಮಯದಲ್ಲಿ ಮೋಹಗೊಳ್ಳುವುದು ಉಚಿತವಲ್ಲ. ಪ್ರಸನ್ನನಾಗು. ಉದ್ಧತನಾದ ದೂತನಿಗೆ ಯಾವ ಶಿಕ್ಷೆಯು ಉಚಿತವೆಂಬುದನ್ನು ನಿಶ್ಚಯಿಸಿ ಅಂತಹ ಶಿಕ್ಷೆಯನ್ನು ವಿಧಿಸು. ರಾಕ್ಷಸೇಶ್ವರನಾದ ರಾವಣನು ವಿಭೀಷಣನ ಮಾತನ್ನು ಕೇಳಿ ಪರಮ ಕ್ರುದ್ಧನಾಗಿ ಉತ್ತರಿಸಿದನು. ನ ಪಾಪಾನಾಂ ವಧೇ ಪಾಪಂ ವಿದ್ಯತೆ ಶತ್ರುಸೂದನ, ತಸ್ಮಾದೇನಂ ವಧಿಷ್ಯಾಮಿ ವಾನರಂ ಪಾಪಕಾರಿಣಂ. ಶತ್ರುಹಂತಕನೇ, ಪಾಪಿಷ್ಠರನ್ನು ವಧಿಸುವುದರಿಂದ ಯಾವ ಪಾಪವೂ ಸೋಂಕದು. ಆದುದರಿಂದ ಪಾಪಕರ್ಮಿಯಾದ ಈ ವಾನರನನ್ನು ವಧಿಸುತ್ತೇನೆ. ಅಧರ್ಮಕ್ಕೆ ಮೂಲಭೂತವಾದ ಅನೇಕ ದೋಷಗಳಿಂದ ಕೂಡಿರುವ ಕ್ಷುದ್ರ ಜನರಿಗೆ ಉಚಿತವಾದ ರಾವಣೇಶ್ವರನ ಈ ಮಾತನ್ನು ಕೇಳಿ ಬುದ್ಧಿವಂತರಲ್ಲಿ ಶ್ರೇಷ್ಠನಾದ ವಿಭೀಷಣನು ಪರಮಾರ್ಥ ತತ್ವರೂಪವಾದ ಈ ಮಾತನ್ನು ಹೇಳಿದನು. ಪ್ರಸೀದ ಲಂಕೇಶ್ವರ ರಾಜ ರಾಕ್ಷಸೇಂದ್ರ, ಧರ್ಮಾರ್ಥಯುಕ್ತಂ ವಚನಂ ಶೃಣುಷ್ವ, ದೂತಾನ ವಧ್ಯಾನ್ ಸಮಯೇಶು ರಾಜನ್, ಸರ್ವೇಶು ಸರ್ವತ್ರ ವದಂತಿ ಸಂತಹ. ಲಂಕೇಶ್ವರ, ರಾಕ್ಷಸೇಂದ್ರ, ಪ್ರಸನ್ನನಾಗು. ಧರ್ಮಾರ್ಥ ತತ್ವದಿಂದ ಕೂಡಿರುವ ಈ ನನ್ನ ಮಾತನ್ನು ಕೇಳು. ಸ್ವಾಮಿಯ ಸಂದೇಶವನ್ನು ತಿಳಿಸಲು ಬಂದ ದೂತರನ್ನು ಯಾವುದೇ ಕಾರಣದಿಂದಲೂ ಯಾವುದೇ ಕಾಲದಲ್ಲಿಯೂ ವಧಿಸಬಾರದೆಂದು ಸತ್ಪುರುಷರು ಹೇಳುತ್ತಾರೆ. ಊಹಿಸಲು ಅಸಾಧ್ಯವಾದಷ್ಟು ಅಪ್ರಿಯವಾದ ಕಾರ್ಯವನ್ನೇ ಇವನು ಮಾಡಿರಬಹುದು. ಆದುದರಿಂದ ನಮಗೆ ಇವನು ಪ್ರಬಲವಾದ ಶತ್ರುವೆಂಬುದರಲ್ಲಿ ಸಂದೇಹವೇ ಇಲ್ಲ. ಆದರೂ ಇವನು ಇಲ್ಲಿಗೆ ದೂತನಾಗಿ ಬಂದಿರುವನು. ದೂತ ವಧೆಯನ್ನು ಸತ್ಪುರುಷರು ಉಚಿತವೆಂದು ಭಾವಿಸುವುದಿಲ್ಲ. ವಧೆಯನ್ನು ಬಿಟ್ಟು ದೂತರಿಗೆ ವಿಧಿಸಬಹುದಾದ ಹಲವು ಬಗೆಯ ಶಿಕ್ಷೆಗಳಿವೆ. ವೈರೂಪ್ಯಮಂಗೇಶು ಕಷಾಭಿಘಾತೋ ಮೌಢ್ಯಂ ತಥಾ ಲಕ್ಷಣ ಸನ್ನಿಪಾತಃ, ಏತಾನ್ ಹಿ ದೂತೆ ಪ್ರವದಂತಿ ದಂಡ, ವಧಸ್ತು ದೂತಸ್ಯ ನನಶ್ರುತೋಸ್ತಿ. ಅವಯವಗಳಲ್ಲಿ ವಿರೂಪವನ್ನುಂಟು ಮಾಡುವುದು, ಚಾವಟಿಯಿಂದ ಪ್ರಹರಿಸುವುದು, ತಲೆ ಬೋಳಿಸುವುದು, ಅವಲಕ್ಷಣಗೊಳಿಸುವುದು, ಇಂತಹ ಶಿಕ್ಷೆಗಳು ದೂತನಿಗೆ ಯುಕ್ತವೆಂದು ರಾಜನೀತಿಜ್ಞರು ಹೇಳುತ್ತಾರೆ. ಆದರೆ ದೂತನಿಗೆ ಮರಣದಂಡನೆಯ ಶಿಕ್ಷೆಯನ್ನು ನಾವು ಇದುವರೆವಿಗೂ ಕೇಳಿಯೇ ಇಲ್ಲ. ಧರ್ಮಾರ್ಥಗಳ ವಿಷಯದಲ್ಲಿ ವಿನೀತವಾದ ಬುದ್ಧಿಯುಳ್ಳ
ಒಳ್ಳೆಯದು ಯಾವುದು, ಕೆಟ್ಟದು ಯಾವುದು ಎಂಬ ವಿಷಯದಲ್ಲಿ ನಿಶ್ಚಿತವಾದ ಬುದ್ಧಿಯನ್ನು ಹೊಂದಿರುವ ನಿನ್ನಂತಹವನು ಹೇಗೆ ತಾನೇ ಕೋಪಕ್ಕೆ ವಶನಾಗುವನು? ಕೋಪಂ ನಿಯಚ್ಛಂತಿ ಸತ್ವವಂತಹ, ವೀರ್ಯವಂತರು ಯಾವಾಗಲೂ ಕೋಪವನ್ನು ನಿಗ್ರಹಿಸುವರಲ್ಲವೇ? ಧರ್ಮವನ್ನು ಪ್ರತಿಪಾದಿಸುವುದರಲ್ಲಿ, ಲೌಕಿಕಾಚಾರದಲ್ಲಿ, ಶಾಸ್ತ್ರಜ್ಞಾನದಲ್ಲಿ ಮತ್ತು ಧಾರಣೆಯಲ್ಲಿ ನಿನಗೆ ಸಮಾನರಾದವರು ಯಾರೂ ಇಲ್ಲ. ಸಮಸ್ತ ಸುರಾಸುರರಿಗಿಂತಲೂ ನೀನು ಈ ವಿಷಯಗಳಲ್ಲಿ ಶ್ರೇಷ್ಠನಾಗಿರುವೆ. ಮಹಾತ್ಮರಾಗಿರುವ ಸುರಾಸುರರು ಪರಾಕ್ರಮದಿಂದಲೂ ಮತ್ತು ಉತ್ಸಾಹದಿಂದಲೂ ನಿನ್ನನ್ನು ಜಯಿಸಲಾರರು. ಅಪರಾಧ ಮಾಡಿದ್ದರೂ ಅಪ್ರಮೇಯವಾದ ಬಲವುಳ್ಳ ನೀನು ಅನೇಕ ರಾಜರನ್ನು, ದೇವತೆಗಳನ್ನು ಹಲವಾರು ಬಾರಿ ಪರಾಜಯಗೊಳಿಸಿರುವೆ. ದೇವದಾನವರಿಗೆ ಶತ್ರುವಾದ, ಶೂರನಾದ, ವೀರನಾದ, ಅಜೇಯನಾದ ನಿನ್ನ ವಿಷಯದಲ್ಲಿ ಅನೇಕ ವೀರರು ಮನಸ್ಸಿನಿಂದಲೇ ಆದರೂ ಅಪರಾಧಗಳನ್ನು ಮಾಡಿರುವರು. ಆದರೆ ಅವರಾರನ್ನು ನೀನು ಸಂಹರಿಸಿರುವುದಿಲ್ಲ. ನ ಚಾಪ್ಯಸ್ಯ ಕಪೇರ್ಘಾತೆ ಕಂಚಿತ್ ಪಶ್ಯಾಮ್ಯಹಂ ಗುಣಂ ತೇಷ್ವಯಂ ಪಾತ್ಯತಂ ದಂಡೋ ಯೈರಯಂ ಪ್ರೇಷಿತ ಕಪಿಹಿ. ಈ ಕಪಿಯನ್ನು ವಧಿಸುವುದರಿಂದ ನಾನು ಯಾವ ಪ್ರಯೋಜನವನ್ನು ಕಾಣುತ್ತಿಲ್ಲ. ಇದನ್ನು ಯಾರು ಇಲ್ಲಿಗೆ ಕಳುಹಿಸಿಕೊಟ್ಟಿರುವರೋ ಅವರ ಮೇಲೆ ನೀನು ದಂಡವನ್ನು ಪ್ರಯೋಗಿಸು, ಅದು ತಾನೇ ಒಳ್ಳೆಯದು. ಸಾಧುರ್ವಾ ಯದಿವಾ ಸಾಧು ಪರೈರೇಶ ಸಮರ್ಪಿತಃ ಭ್ರುವನ್ ಪರಾರ್ಥಂ ಪರವಾನ್ನ ದೂತೋ ವಧಮಹರ್ಹತಿ. ಇವನು ದುಷ್ಟನೇ ಆಗಿರಲಿ, ಒಳ್ಳೆಯವನೇ ಆಗಿರಲಿ, ಬೇರೆಯವರಿಂದ ಕಳುಹಿಸಲ್ಪಟ್ಟು ಇವನು ಎಲ್ಲಿಗೆ ಬಂದಿರುವನು? ದೂತನು ಯಾವಾಗಲೂ ಇತರರ ಪ್ರಯೋಜನವನ್ನೇ ಕುರಿತು ಮಾತನಾಡುತ್ತಾನೆ, ಇತರರಿಗೆ ಅಧೀನನಾಗಿರುತ್ತಾನೆ. ಅವನನ್ನು ವಧಿಸುವುದು ಯೋಗ್ಯವಲ್ಲ. ಅಪಿಚಾಸ್ಮಿಂಧತೆ ನಾಣ್ಯಂ ರಾಜನ್ ಪಶ್ಯಾಮಿ ಖೇಚರಂ ಇಹ ಯಕ್ ಪುನರಾಗಚ್ಚೇತ್ ಪರಂ ಪಾರಂ ಮಹೋದದೇಹೆ. ಇವನು ಹತನಾದರೆ ಆಕಾಶದಲ್ಲಿ ಹಾರಿಕೊಂಡು ಮಹೋದಧಿಯ ದಕ್ಷಿಣ ತೀರದ ಈ ಲಂಕೆಗೆ ಬರುವ ಮತ್ಯಾರನ್ನು ನಾನು ಕಾಣೆನು. ತಸ್ಮಾನ್ನಾಸ್ಯ ವಧೇ ಯತ್ನ ಕಾರ್ಯ ಪರಪುರಂಜಯ ಭವಾನ್ ಸೇಂದ್ರೇಶು ದೇವೇಶು ಯತ್ನಮಾಸ್ಥಾತುಮರ್ಹತಿ. ಶತ್ರುಗಳ ಪಟ್ಟಣಗಳನ್ನು ಜಯಿಸುವ ಸಾಮರ್ಥ್ಯವುಳ್ಳವನೇ, ನಾನು ಹೇಳಿರುವ ಈ ಕಾರಣಗಳಿಂದ ನೀನು ಇವನ ವಧೆಗೆ ಯತ್ನಿಸಬೇಡ. ಅದೇ ನೀನು ನಿನ್ನ ಪರಮ ಶತ್ರುಗಳಾದ ಇಂದ್ರ ಸಹಿತರಾದ ದೇವತೆಗಳನ್ನು ಸಂಹರಿಸುವ ಕಾರ್ಯದಲ್ಲಿ ಉದ್ಯುಕ್ತನಾಗು. ಯುದ್ಧ ಪ್ರಿಯನೇ, ಇವನೇನಾದರೂ ಹತನಾಗಿ ಬಿಟ್ಟರೆ ನಿನ್ನ ವಿಷಯದಲ್ಲಿ ಅವಿಧೇಯರಾಗಿರುವ, ನಿನಗೆ ಅತ್ಯಂತ ವಿರೋಧಿಗಳಾಗಿರುವ ಮಾನವ ರಾಜಕುಮಾರರನ್ನು ನಿನ್ನೊಡನೆ ಯುದ್ಧ ಮಾಡಲು ಬೇರೆ ಯಾವನು ತಾನೇ ಉತ್ತೇಜಿಸುತ್ತಾನೆ? ಸಹಜವಲ್ಲವೇ? ಹನುಮಂತನು ಹಿಂತಿರುಗಿ ಹೋದರೆ ತಾನೇ ಶ್ರೀರಾಮನಿಗೆ ಸೀತೆಯು ಲಂಕೆಯಲ್ಲಿರುವ ವಿಷಯವನ್ನು ತಿಳಿಸಿ ಆತನನ್ನು ಯುದ್ಧಕ್ಕಾಗಿ ಉತ್ತೇಜಿಸಲು ಸಾಧ್ಯವಾಗುವುದು. ರಾಕ್ಷಸರ ಮನಸ್ಸನ್ನು ಸಂತೋಷಗೊಳಿಸುವವನೇ, ಸುರಾಸುರರಿಗೂ ಅಜೇಯನಾಗಿರುವ ನೀನೇ ಪರಾಕ್ರಮ ಮತ್ತು ಉತ್ಸಾಹಗಳಲ್ಲಿ ಯಶಸ್ವಿಗಳಾದ ರಾಕ್ಷಸರ ಯುದ್ಧ ಮಾರ್ಗವನ್ನು ನಾಶಗೊಳಿಸುವುದು ಯುಕ್ತವಾಗಿ ಕಾಣುವುದಿಲ್ಲ. ನಿನ್ನ ಕಡೆಯ ಸೈನಿಕರು ಯಾವಾಗಲೂ ನಿನ್ನ ಹಿತವನ್ನೇ ಬಯಸುವವರು, ಶೂರರು, ಸಂತುಷ್ಟರು, ಮಹಾ ಗುಣಯುಕ್ತವಾದ ಕುಲದಲ್ಲಿ ಹುಟ್ಟಿರುವವರು, ಒಳ್ಳೆಯ ಮನಸ್ಸುಳ್ಳವರು, ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠರಾದವರು, ಕೋಟಿಯನ್ನು ಮೀರಿದ ಸಂಖ್ಯೆಯಲ್ಲಿ ಇರತಕ್ಕವರು, ನಿನ್ನಿಂದ ಚೆನ್ನಾಗಿ ಪೋಷಿಸಲ್ಪಡುತ್ತಿರುವವರು. ಈ ನಿನ್ನ ಮಹಾ ಸೈನ್ಯದಲ್ಲಿ ಕೆಲವರು ಮಾತ್ರವೇ ನಿನ್ನ ಆದೇಶವನ್ನು ಪಡೆದು ಆ ರಾಜಪುತ್ರರನ್ನು ಬಂಧಿಸಲು ಮತ್ತು ಶತ್ರುಗಳಲ್ಲಿ ನಿನ್ನ ಪ್ರಭಾವವೆಷ್ಟು ಎಂಬುದನ್ನು ಪ್ರಕಟಿಸಲು ಪ್ರಯಾಣ ಮಾಡಲಿ. ರಾಕ್ಷಸರಿಗೆ ಅಧಿಪತಿಯಾದ ಸುರಲೋಕ ಶತ್ರುವಾದ ರಾಕ್ಷಸ ರಾಜಮುಖ್ಯನಾದ ರಾವಣೇಶ್ವರನಿಗೆ ತಮ್ಮನಾದ ವಿಭೀಷಣನ ಉತ್ತಮವೂ ಇಷ್ಟವೂ ಆದ ಆ ಮಾತುಗಳು ಮನವರಿಕೆಯಾದವು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ 52ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.